ಇಲ್ಲಿಂದ ಶುರು ಮಾಡೋಣ. ಹಾ, ಸೊ ಎಂತ ಆಗ್ತದೆ ಇವಾಗ ಅಂತಂದ್ರೆ, ನಾವೀಗ ಭಯದ ಹೋರಾಟದಲ್ಲಿ ಇದ್ದೇವೆ. ಭಯದ ನಿವೃತ್ತಿಯ ಇದು ಈ ಜನ್ಮದ ಭವಬಂಧನದ ಬಿಡುಗಡೆಯ ಕೀಲಿಕೈ ಯಾವುದು ಅಂತಂದ್ರೆ ನಿರ್ಭಯತ್ವಂ ಮರೋಗತ. ನಾವು ನಿರ್ಭಯಿಗಳಾಗಿರ್ಬೇಕು. ಭಯ ಯಾವುದಕ್ಕಾಗತ್ತೆ? ಭಯ ದೇಹದ ಸ್ವಭಾವ, ಭಯ ಮನಸ್ಸಿನ ಸ್ವಭಾವ. ದೇಹದ ಸ್ವಭಾವದ ಭಯ ದೇಹ ರಕ್ಷಣೆಗೆ ಕಾಪಾಡುತ್ತೆ, ಆ ಭಯ ತಪ್ಪಲ್ಲ. ಮನಸ್ಸಿನಲ್ಲಿ ಹುಟ್ಟಿರುವಂತಹ ಭಯ ಅದು ಅಜ್ಞಾನದಿಂದ ಉಂಟಾಗಿರೋ ಭಯ. ಸೊ ಆ ಅಜ್ಞಾನದಿಂದ ಉಂಟಾಗಿರೋ ಭಯವನ್ನ ಜ್ಞಾನದ ಮುಖೇನನೇ ನಾವು ನಿವೃತ್ತಿಯನ್ನ ಅಂತ. ಇವಾಗ ಏನಾಗ್ತದೆ ಅಂತಂದ್ರೆ, ನಮ್ಮ ಭಯ ಎಲ್ಲೆಲ್ಲಿ ಅಡಗಿದೆ ಅದನ್ನ ಹುಡುಕಿ ತೆಗಿಬೇಕು ಅಂತ. ಆ ಭಯವನ್ನ ಹುಡುಕಿ ತೆಗೆಯಕ್ಕೆ ಹೊರಟಾಗ ನಮಗೆ ಕಾಣಿಸೋದು ನಮ್ಮ ಅನ್ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸು, ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತ ಮನಸ್ಸು. ಈ ಐಸ್ಬರ್ಗ್ ಅಂತ ಹೇಳ್ತಾರೆ, ಗೊತ್ತಾ? ಐಸ್ಬರ್ಗ್ ಮೇಲೆ ಮಾತ್ರ ಸ್ವಲ್ಪ ಐಸ್ ಕಾಣಿಸ್ತಾ ಇರುತ್ತೆ, ಒಳಗಡೆ ದೊಡ್ಡದಾಗಿ ಒಂದು ಐಸ್ ಇರ್ತದೆ ಅಂತ. ಸೊ ಹಾಗೆ ಮೇಲ್ಮಟ್ಟದಲ್ಲಿ ಕಾಣಿಸುವಂತಹ ತಾರ್ಕಿಕ ಮನಸ್ಸಿನ ಜೀವನ ಕೇವಲ 10%. ನಿಮ್ಮ ಒಳಗಡೆ 90% ಅನ್ಕಾನ್ಶಿಯಸ್ ಮೈಂಡ್ ಇದೆ. ಈ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಹಳಷ್ಟು ಭಯಗಳನ್ನ ಚಿತ್ತದ ರೂಪದಲ್ಲಿ ಸೇರಿಸಿ ಇಟ್ಟಿದ್ದೀರಿ. ಸೊ ಭಯಗಳಲ್ಲಿ ಭಯದ ತಾಯಿ ಯಾರು? ಭಯದ ತಾಯಿ ನೆಗೆಟಿವ್ ಎಮೋಷನ್, ಋಣಾತ್ಮಕ ಭಾವನೆಯ ತಾಯಿ ಭಯ. ಸೊ ಹಾಗಾಗಿ ನಮ್ಮ ಎಲ್ಲಾ ನೆನಪುಗಳ ಹಿಂದೆ, ಆ ಕೋಪದ ಹಿಂದೆ, ಹತಾಶೆ ಹಿಂದೆ, ದುಃಖದ ಹಿಂದೆ ಒಂದು ಭಯ ಇದೆ. ಆ ಭಯದ ರೂಪದಲ್ಲಿ ನಾವು ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ನೆನಪುಗಳ ರೂಪದಲ್ಲಿ ಸ್ಟೋರ್ ಮಾಡಿಟ್ಟಿದ್ದೇವೆ. ನಿಮಗೆ ಮನವಿದ್ಯೆ ಮಾಡ್ಕೊಂಡಾಗ ಗೊತ್ತಿದೆ, ನಾವು ಚಿತ್ತದ ಬಗ್ಗೆ ಮಾಡ್ತೇವೆ. ಸೊ ಚಿತ್ತ ಶುದ್ಧಿ ಅನ್ನೋದು ಬಹಳ ಇಂಪಾರ್ಟೆಂಟ್. ದೇಹ ಶುದ್ಧಿ ಆಗ್ಬಿಡತ್ತೆ. ದೇಹ ಶುದ್ಧಿ ಒಂದ್ ಸ್ವಲ್ಪ ಪಚಕರ್ಪುರ, ಒಂದ್ ಸ್ವಲ್ಪ ಕಲ್ಲುಪ್ಪು, ಒಂಚೂರು ಗಂಗಾ ಜಲ ಹಾಕೊಂಡು ಸ್ನಾನ ಮಾಡಿಬಿಟ್ರೆ ನಮ್ದು ದೇಹ ಶುದ್ಧಿ ಆಗ್ಬಿಡ್ತದೆ. ದೇಹ ಶುದ್ಧಿ ಆಹಾರ ಸಮೇತ ನಾವು ಮಾಡ್ಕೊಂಡ್ಬಿಡ್ತೇವೆ. ಆದ್ರೆ ಚಿತ್ತ ಶುದ್ಧಿ ಆಗ್ಲೇಬೇಕು. ಈ ಚಿತ್ತದಲ್ಲಿ ಇರೋದು ನಿಮ್ಮ ಪಾಸ್ಟ್. ಆ ಪಾಸ್ಟ್ ಅಲ್ಲಿ ಇರೋ ಫಿಯರ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಸೊ ಪಾಸ್ಟ್ ಅಲ್ಲಿರೋ ಫಿಯರ್ಸ್ ಯಾವ್ದಪ್ಪ? ನಿಮ್ದು ಅನ್ಕಾನ್ಶಿಯಸ್. ನಿಮ್ ಫಿಯರ್ಸ್ ಯಾವ್ದು ಅಂತಂದ್ರೆ, ನೀವು ಚಿಕ್ಕವರಿದ್ದಾಗ ನೀವು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಆದಂತಹ ಯಾತನೆಗಳು, ಪಟ್ಟಂತ ಭವಣೆಗಳು, ಅವೆಲ್ಲವೂ ಕೂಡ ನೆನಪಿನಲ್ಲಿ ಅಚ್ಚೊತ್ತಿದೆ. ಭಯದ ಅಚ್ಚಿನಲ್ಲಿ ನೆನಪುಗಳು ಚಿತ್ತದಲ್ಲಿ ಅಚ್ಚು ಹೊತ್ತಿದೆ. ಸೊ ನೀವೇನ್ ಮಾಡಬೇಕು? ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ನೆಲ್ಲ ಆಚೆ ತರಬೇಕು. ನಿಮ್ ಒಳಗಡೆ ಇರುವಂತಹ ಮಗು ಇದಾನಲ್ಲ, ಆ ಮಗು ಯಾವತ್ತೂ ಬೆಳೆದೇ ಇಲ್ಲ. ಆ ಮಗು ಅಡಗಿಕೊಂಡು ಭಯದ ರೂಪದಲ್ಲಿ ಹಾಗೆ ಕುತ್ಕೊಂಡಿದ್ದಾನೆ. ಆ ಮಗು ಕೇವಲ ಶಾರೀರಿಕವಾಗಿ ಬೆಳೆದಿದೆ ಹೊರತು, ವ್ಯಾವಹಾರಿಕವಾಗಿ ಮನಸ್ಸು ಬೆಳೆದಿದೆ ಹೊರತು, ಬಟ್ ಆ ಭಯಗೊಂಡ ಮಗು ಇನ್ನೂ ದಾಟೇ ಇಲ್ಲ, ಇನ್ನೂ ಬೆಳೆದೇ ಇಲ್ಲ. ಹೀಗಾಗಿ ಆ ಮಗುವನ್ನ ನೀವು ಕಾನ್ಶಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಚೈಲ್ಡ್ಹುಡ್ಗೆ ಹೋಗ್ಬೇಕು. ಒಂದೊಂದೇ ಇವೆಂಟ್ನ ನೀವು ಸ್ಟಡಿ ಮಾಡಬೇಕು. ಆ ಇವೆಂಟ್ ಅಲ್ಲಿ ಇರುವ ಘಟನೆಯಲ್ಲಿ ಇರುವ ಭಯವನ್ನ ನೀವು ಈಗ ನಿಮಗೆ ಆ ಭಯದ ಅವಶ್ಯಕತೆ ಇಲ್ಲ. ಅವತ್ತು ಮಾಡಿರೋ ಆ ಡೆಪಾಸಿಟ್ನ ಕ್ಲಿಯರ್ ಮಾಡಬೇಕು. ಇದು ನೀವು ಮಾಡಲೇಬೇಕಾದಂತಹ ಅತಿ ಮುಖ್ಯವಾದ ಸಾಧನೆ. ಈಗ ಎರಡನೇ ವಿಷಯ ಹೇಳ್ತೇನೆ, ಅದನ್ನ ಹೇಗ್ ಮಾಡಬೇಕು ಅಂತ. ನಾವೇನ್ ಮಾಡ್ತೇವೆ? ಚೈಲ್ಡ್ಹುಡ್ ಹೋಗ್ತೇವೆ, ಟ್ರಾಮಾ ಓಪನ್ ಮಾಡಿ ಆ ಟ್ರಾಮಾದಲ್ಲಿ ಇನ್ನೂ ಇನ್ವಾಲ್ವ್ ಆಗ್ಬಿಟ್ಟು ಆ ಭಯಕ್ಕೆ ಇನ್ನೊಂದು ಭಯ ಸೇರಿಸ್ಬಿಡ್ತೇವೆ. ನೀವು ಆ ನಡೆದು ಹೋದ ಘಟನೆಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕೆ ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿಯನ್ನ ತುಂಬಿದ್ದೀರಿ. ಯಾಕೆ ಅಂದ್ರೆ ಅಲ್ಲಿ ಅರಿವಿನ ದೋಷ ಇದೆ. ಇನ್ಮೇಲೆ ನೀವೆಲ್ಲ ಒಂದು ಸಾಧನೆ ಮಾಡ್ಬೇಕು. ಏನ್ ಸಾಧನೆ ಮಾಡ್ಬೇಕು? ನಾನು ಇದನ್ನ ಪ್ರಯೋಗ ಮಾಡ್ತೇನೆ, ಬಟ್ 90% ಪಾಸ್ ಆಗ್ತೀನಿ, 10% ಫೇಲ್ ಆಗ್ತೀನಿ ಪ್ರತಿ ಸಾರಿ. ಯಾಕೆ ಅಂತಂದ್ರೆ ಇದೊಂದು ಟ್ರಿಕ್. ಏನ್ ಟ್ರಿಕ್ ಸರ್? ನೀವು ಎಲ್ಲರೂ ಸಿನಿಮಾ ನೋಡಿದಿರಿ? ಹಾ, ಸಿನಿಮಾದಲ್ಲಿ ಏನಾಗತ್ತೆ? ಸಿನಿಮಾದಲ್ಲೂ ಕೂಡ ಜನರು ಇರ್ತಾರೆ, ಘಟನೆಗಳಿರುತ್ತೆ, ದುಃಖದ ಘಟನೆಗಳಿರುತ್ತೆ, ಸಂತೋಷದ ಘಟನೆಗಳಿರುತ್ತೆ, ನಗುವಿನ ಘಟನೆಗಳಿರುತ್ತೆ, ಅಳಿವಿನ ಘಟನೆ ಇರುತ್ತೆ. ನೀವು ಅದರ ಜೊತೆ ತಾದಾತ್ಮ್ಯವನ್ನ ಹೊಂದಿದಾಗ ನೀವು ನಗ್ತೀರಿ,
ನೀವು ಅಳ್ತೀರಿ, ಅಯ್ಯೋ ಪಾಪನು ಅಂತೀರಿ, ಚೆಚ್ಚೆ ಹೀಗಾಗಬಾರ್ದಿತ್ತು ಅಂತೀರಿ, ಓ ತುಂಬಾ ಚೆನ್ನಾಗಾಯ್ತು ಅಂತೀರಿ. ಯು ಆರ್ ರಿಯಾಕ್ಟಿಂಗ್ ಟು ಅ ಸಿನಿಮಾ. ಬಟ್ ನೀವು ಹೋಗಿ ಆ ಸಿನಿಮಾದಲ್ಲಿ ಹೋಗಿ ಅವರನ್ನ ಮುಟ್ಟಕ್ ಹೋದ್ರೆ ಅಲ್ಲಿ ಮುಟ್ಟೋದಕ್ಕೆ ಏನೂ ಸಿಗೋದಿಲ್ಲ. ಅಲ್ಲಿ ಕೇವಲ ಒಂದು ಪರದೆ, ಅಲ್ಲಿ ಸಿಗೋದೊಂದು ಪರದೆ, ಅದು ಬದಲಾವಣೆಗೆ ಒಳಪಡದೆ ಇರುವಂತಹ ಪರದೆ. ಬದಲಾವಣೆಗೆ ಒಳಪಡದೆ ಇರುವಂತಹ ಪರದೆ ಮೇಲೆ ಬಂದಂತಹ ಬಿಂಬಗಳಿಗೆ ನಾವೇನ್ ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಲ್ಲ, ಈಗ ಅರಿವಿನಿಂದ ನೋಡಿದಾಗ ಆಗತ್ತೆ ಇದು ಒಂದು ಬಾಲ ಕ್ರೀಡೆ ಅಂತ ಅನ್ಸುತ್ತೆ, ಮಗುವಿನ ಆಟ ಅಂತ. ಆ ಸ್ಕ್ರೀನ್ ಅಲ್ಲಿ ನಡೀತಾ ಇರೋ ಚಿತ್ರಗಳನ್ನ ನೀವು ನಿಜ ಅನ್ಕೊಂಡ್ಬಿಟ್ಟಿರೋದ್ರಿಂದ, ಅಲ್ಲಿ ನಡೀತಾ ಇರೋ ವ್ಯವಹಾರಗಳಿಗೆ ನೀವು ಸ್ಪಂದಿಸ್ತಾ ಇರೋದ್ರಿಂದ ಭಾವನೆಗಳ ಓತ ಪ್ರೋತ ಆಗ್ತಾ ಇದೆ. ಅದು ನಿಮ್ಮ ಜೀವನ ಜೊತೆ ಬರುತ್ತಾ? ಆ ಸ್ಕ್ರೀನ್ ಅಲ್ಲಿ ಬಂದ ಕ್ಯಾರೆಕ್ಟರ್ ನಿಮ್ ಜೊತೆಗೆ ಬರ್ತಾರ ಮನೆಗೆ? ಎಲ್ಲೂ ಬರೋದಿಲ್ಲ. ಅವ ಸ್ಕ್ರೀನ್ ಅಲ್ಲೇ ಇರುತ್ತೆ. ಯಾವಾಗ ಸಿನಿಮಾ ಮುಗಿಯತ್ತೆ, ನೀವು ಫ್ರೆಶ್ ಆಗಿ ಎದ್ದು ಆ ಥಿಯೇಟರ್ ಇಂದ ಆಚೆ ಬರೋವರೆಗೂ ಸ್ವಲ್ಪ ಮಾತಾಡ್ತೀರಿ. ಇನ್ನೂ ತುಂಬಾ ಪ್ರಭಾವ ಬೀರಿದ್ರೆ ಮನೆವರೆಗೂ ಬಂದು ಮಾತಾಡ್ತೀರಿ. ತುಂಬಾ ಪ್ರಭಾವ ಬೀರಿದ್ರೆ 4 ಜನರ ಜೊತೆ ಮಾತಾಡ್ಕೊಂಡು ಹಂಚ್ಕೊಳ್ತೀರಿ. ಆಮೇಲೆ ಕಾಲಾನಂತರದಲ್ಲಿ ಅದು ಆ ಪ್ರಭಾವ ಅದು ಹಾಗೆ ಮುಳುಗ್ ಹೋಗುತ್ತೆ. ನೀವ್ ಅನ್ಕೋತೀರಿ ಆ ಪ್ರಭಾವ ಮುಳುಗ್ ಹೋಯ್ತು. ಇಲ್ಲಪ್ಪ, ಮುಳುಗ್ ಹೋಗಿಲ್ಲ. ಆ ಪ್ರಭಾವ ನಿಮ್ಮ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇನ್ನೂ ಗಟ್ಟಿಯಾಗಿ ಇದೆ. ಕಸ್ತೂರಿ ನಿವಾಸದ ರಾಜ್ಕುಮಾರ ಸಾಲದಲ್ಲಿ ಬಿದ್ದಿರೋ ನೋವು ನಿಮ್ಮ ನೋವು ಆಗಿದೆ. ಕಾಂತಾರ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ತಾಯಿ ಅನುಭವಿಸುವ ನೋವು ನಿಮ್ಮ ನೋವು ಆಗಿದೆ. ಅಂತ ಲಕ್ಷ ಸಿನಿಮಾ ನೋಡ್ಬಿಟ್ಟಿದ್ದೀರಿ. ಈಗ ಏನ್ ಮಾಡೋದು? ಸೊ ಈಗ ನಾವೇನ್ ಅರಿವನ್ನ ಬೆಳೆಸ್ಕೋಬೇಕಂದ್ರೆ ಅದೊಂದು ಸಿನಿಮಾ, ಅದೊಂದು ಚಿತ್ರ, ಅದು ಮುಗಿದು ಹೋದ ಕತೆ, ಅದಕ್ಕೂ ನನ್ನ ಪ್ರೆಸೆಂಟ್ ಲೈಫಿಗೂ ಸಂಬಂಧ ಇಲ್ಲ. ಸೊ ಈ ದೃಷ್ಟಿಭಾವದಲ್ಲಿ ಇನ್ನು ಮುಂದೆ ನೀವು ಚಿತ್ರವನ್ನ ನೋಡಬೇಕು. ಅದು ಮನರಂಜನೆಯ ಚಿತ್ರ ಆದ್ದರಿಂದ ನಿಮ್ಮ ಮನಸ್ಸನ್ನ ರಂಜಿಸ್ಬೇಕು ಅಂದ್ರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಬಟ್ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಭಾವನೆಗಳ ವ್ಯವಹಾರ ಶುರು ಆಗತ್ತೆ. ಆ ಭಾವನೆಗಳ ವ್ಯವಹಾರದಲ್ಲಿ ಅದರಲ್ಲಿರುವ ಕೆಟ್ಟದ್ದು ಒಳ್ಳೇದು ನಮ್ಮೊಳಗೊಳಗೆ ಸೇರುತ್ತೆ. ಸೊ ವಿ ಹ್ಯಾವ್ ಅ ಗುಡ್ ಸೀಡ್ ಅಂಡ್ ವಿ ಹ್ಯಾವ್ ಅ ಬ್ಯಾಡ್ ಸೀಡ್. ನಮ್ಮಲ್ಲಿ ಒಳ್ಳೆತನದ ಬೀಜಗಳಿದೆ ಮತ್ತು ಕೆಟ್ಟತನದ ಬೀಜಗಳಿದೆ. ಈ ಕೆಟ್ಟತನದ ಬೀಜಗಳು ಭಾವನಾತ್ಮಕ, ನೆಗೆಟಿವ್, ಋಣಾತ್ಮಕ ಭಾವನೆಗಳಿಂದ ಕೂಡಿದೆ, ಭಯದಿಂದ ಕೂಡಿದೆ, ಕೋಪದಿಂದ ಕೂಡಿದೆ. ಆದರೆ ನಾವು ಗೊತ್ತಿಲ್ಲದ ಮಾಲಿಯಾಗಿ ನಮ್ಮ ಋಣಾತ್ಮಕ ಬೀಜಗಳನ್ನ ನಾವು ನೀರೆರಿತಾ ಇದ್ದೀವಿ. ನಮ್ಮಲ್ಲಿರುವ ಪಾಸಿಟಿವ್ ಸೀಡ್ಸ್ನ ನಾವು ಯಾವತ್ತೂ ನೀರು ಎರೆದೇ ಇಲ್ಲ. ನಮ್ಮ ಜೀವನದಲ್ಲಿ ಆದ ಒಳ್ಳೆ ಘಟನೆಗಳ ಬಗ್ಗೆ ನಾವು ಚರ್ಚೆನೆ ಮಾಡಿಲ್ಲ. ನಾವು ನಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದೀವಿ. ಜೀವನ ಪೂರ್ತಿ ನಾವೇನ್ ಮಾಡ್ತಾ ಇದ್ದೀವಿ, ಋಣಾತ್ಮಕ, ಭಾವನಾತ್ಮಕ, ಪರಿಣಾತ್ಮಕವಾದಂತಹ ಗತಿಸಿ ಹೋದ ಘಟನೆಗಳಿಗೆ ನಾವು ನೀರನ್ನ, ಅರಿವನ್ನ ತುಂಬುತ್ತಾ ಇದ್ದೀವಿ. ಈಗ ನೀವು ಪ್ರಜ್ಞಾವಂತರಾದ್ರೆ ಏನ್ ಮಾಡಬೇಕು, ಅರಿವಿನಿಂದ ನಿಮ್ಮ ಪಾಸ್ಟ್ ಅನ್ನ ನೋಡ್ಬೇಕು. ಪಾಸ್ಟ್ ಅಲ್ಲಿ ಬಹಳ ಮುಖ್ಯವಾದದ್ದೇನೆಂದ್ರೆ ನಿಮ್ಮ ಚೈಲ್ಡ್ಹುಡ್ ಟೈಮಿಗೆ ಹೋಗ್ಬೇಕು. ಚೈಲ್ಡ್ಹುಡ್ ಅಲ್ಲಿ ನೀವು ಇನ್ನೋಸೆಂಟ್ ಆಗಿದ್ರಿ, ವಲ್ನರೇಬಲ್ ಆಗಿದ್ರಿ. ನಿಮ್ಮನ್ನ ಯಾರು ಬೇಕಾದ್ರೂ ಹೆದರ್ಸ್ತಾ ಇದ್ರು, ಯಾರು ಬೇಕಾದ್ರೂ ದುರುಪಯೋಗ ಪಡಿಸ್ಕೊತಾ ಇದ್ರು, ಯಾರು ಬೇಕಾದ್ರೂ ಹೊಡಿತಾ ಇದ್ರು, ಯಾರು ಬೇಕಾದ್ರೂ ಅವಮಾನ ಮಾಡ್ತಾ ಇದ್ರು. ಎಲ್ಲಿವರೆಗೂ? ನೀವು ಸಶಕ್ತರಾಗೋವರೆಗೂ. ಸೊ ಆ ಒಂದು ಎಮೋಷನ್ ಆಚೆ ಬಂದಿಲ್ಲ, ಆ ಭಯ ಆಚೆ ಬಂದಿಲ್ಲ. ಆದ್ದರಿಂದ ಆ ಭಯಗಳನ್ನ ನೀವು ಪ್ರಜ್ಞಾಪೂರ್ವಕವಾಗಿ ನೋಡಿ, ಸಿನಿಮಾದ ರೀತಿಯಲ್ಲಿ ನೋಡ್ಬೇಕು, ಅರಿವಿನಿಂದ ನೋಡಬೇಕು. ಅರಿವಿಂದ ನಾವು ನೋಡಿ ನೀವು ಇದನ್ನ ಕ್ಲಿಯರ್ ಮಾಡಲೇಬೇಕು. ಪ್ರತಿಯೊಬ್ಬ ಸಿದ್ಧ, ಪ್ರತಿಯೊಬ್ಬ ಯೋಗಿ, ಪ್ರತಿಯೊಬ್ಬ ಸಾಕ್ಷಾತ್ಕಾರಿ ಅವನು ಈ ಕೆಲಸವನ್ನ ಮಾಡ್ತಾನೆ ಮತ್ತು ಮಾಡುವುದೇ. ಚಿತ್ತಶುದ್ಧಿಯೇ ಪ್ರಾರಬ್ಧದ ಜೀವನದಲ್ಲಿ ಮಾಡುವುದಂತ ಅತಿ ದೊಡ್ಡ ಸಾಧನೆ, ಚಿತ್ತಶುದ್ಧಿ. ಸೊ ಅದಾದ್ಮೇಲೆ ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನೋಡಿದಾಗ ನಿಮ್ಗೆ ಆದಂತ ಅವಮಾನಗಳು, ನಿಮ್ಗೆ ಯಾರು ಹೊಡೆದಿದ್ರು, ಯಾರು ಅವಮಾನ ಮಾಡಿದ್ರು, ಯಾರು ಬೈದಿದ್ರು, ಆ ಕ್ಷಣಕ್ಕೇನೋ ನೀವು ಡಸ್ಟ್ ಆಫ್ ಮಾಡ್ಕೊಂಡು ಆಚೆ ಬಂದ್ರಿ. ಆದ್ರೆ ಅದು ನಿಮ್ಮ ಮನಸ್ಸಿನ ಅಂತರಂಗದಲ್ಲಿ, ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೆಚ್ಚಾಗ್ಬಿಟ್ಟಿದೆ, ಅದು ಅಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನ ಕಾನ್ಶಿಯಸ್ ಆಗಿ ತೆಗಿಬೇಕು. ಯಾಕಂದ್ರೆ ನಿಮ್ಮ ಪ್ರತಿ ಡಿಸಿಷನ್ ಕಾನ್ಶಿಯಸ್ ಡಿಸಿಷನ್ ಅಲ್ಲ, ಅದು ನಿಮ್ಮ ಪ್ರತಿ ಡಿಸಿಷನ್ ಅನ್ಕಾನ್ಶಿಯಸ್ ಡಿಸಿಷನ್, ಸ್ಟಿಮ್ಯುಲೇಟೆಡ್ ಬೈ ಅನ್ಕಾನ್ಶಿಯಸ್ನೆಸ್. ನಿಮ್ಮ ನಿರ್ಧಾರ ಅರಿವಿನಿಂದ ಕೂಡಿದ್ದಾಗಬೇಕು. ಹೀಗಾಗಿ ಚಲನಚಿತ್ರವನ್ನ, ಟಿವಿಯನ್ನ ಜ್ಞಾಪಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಪಾಸ್ಟ್ ಅನ್ನ ನೀವು ನೋಡಬೇಕು, ನಿಮ್ಮ ಚೈಲ್ಡ್ಹುಡ್ ಟ್ರಾಮವನ್ನ ನೀವು ನೋಡಬೇಕು. ಅದಕ್ಕೆ ನೀವು ನೀರು ಎರಿತಾ ಇರೋದು ನೋಡ್ಬೇಕು. ಯಾಕಂದ್ರೆ ನಿಮ್ಮಲ್ಲಿರೋ ಸ್ವಭಾವ, ನಿಮ್ಮಲ್ಲಿ ಇರುವಂತದ್ದು ಪ್ರತಿಯೊಂದು ಕೂಡ ಅಲ್ಲಿಯ ಪ್ರೇರಣೆನೆ, ಅಲ್ಲಿಯ ಒಂದು ಪರಿಣಾಮವೇ. ಇದು ವಿಷಯ. ಸೊ ಇವಾಗ ನೀವೇನ್ ಮಾಡ್ಬೇಕು, ಇನ್ಮೇಲೆ ಸಿನಿಮಾ ನೋಡ್ಬೇಕಾದಾಗ
ಭಾವನಾತ್ಮಕವಾಗಿ ಸಿನಿಮಾ ನೋಡೋ ಹಂಗೆ ಇಲ್ಲ ರೂಲ್ಸ್. ಸಿನಿಮಾ ತರ ನೋಡ್ಬೇಕಷ್ಟೇ. ಸಾಕ್ಷಿ ಭಾವದಿಂದ ಸಿನಿಮಾ ನೋಡ್ಬೇಕು. ಯಾವಾಗ ಸಾಕ್ಷಿ ಭಾವದಿಂದ ಸಿನಿಮಾ ನೋಡೋದಕ್ಕೆ ಅಭ್ಯಾಸ ಮಾಡ್ಕೋತಿರೋ, ಉಳಿದವರ ನಡವಳಿಕೆನೂ ಕೂಡ ಸಾಕ್ಷಿ ಭಾವದಿಂದ ನೋಡ್ತೀರಿ. ಸಾಕ್ಷಿ ಭಾವ ಅಂತಂದ್ರೆ ಡೆಡ್ಲೆಸ್ ವಿಟ್ನೆಸ್ ಅಲ್ಲ. ವಿಟ್ನೆಸ್ ಈಸ್ ಫುಲ್ ಆಫ್ ಲೈಫ್ ಅಂಡ್ ಅವೇರ್ನೆಸ್. ವಿಟ್ನೆಸಿಂಗ್ ಈಸ್ ಫುಲ್ ಆಫ್ ಲೈಫ್ ಅಂಡ್ ಅವೇರ್ನೆಸ್. ನಿಮ್ಮ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ದೃಕ್, ನೋಡುವವನಲ್ಲಿ ಅರಿವು, ಸಾಕ್ಷಿ ಮತ್ತು ಅರಿವು ಒಟ್ಟಿಗೆ ಇರಬೇಕು. ಕೇವಲ ಸಾಕ್ಷಿ ಇದ್ರೆ ಉಪಯೋಗ ಇಲ್ಲ, ಸಾಕ್ಷಿ ಜೊತೆಗೆ ಅರಿವು ಇರಬೇಕು. ಆವಾಗ ನೀವೇನ್ ನೋಡ್ತಾ ಇದ್ದೀರಿ ಅದರಲ್ಲಿ ಕಳೆದು ಹೋಗೋದಿಲ್ಲ. ಇದು ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಬಟ್ಟೆ ಒಗೆದಾಗೆ, ಬಟ್ಟೆ ಒಂದೇ ಸರಿ ಎತ್ತು ಹೋಗದಾಗ ಹೋಗೋದಿಲ್ಲ, ಅದು ಮತ್ತೆ ಒಗಿಬೇಕು. ಮತ್ತೆ ಒಗೆದು ಮತ್ತೆ ಆ ಇದ್ರ ನೀರಲ್ಲಿ ಹಿಂಡಿ, ಸೋಪಿನ ನೀರಲ್ಲಿ ಹಿಂಡಿ ಮತ್ತೆ ಅದನ್ನ ಕುಟ್ಟಿ ಆ ಕುಚಲಿ, ಆಮೇಲೆ ಮತ್ತೆ ಒಗೆದು ಮತ್ತೆ ಬ್ರಷ್ ಹಾಕಿ ಉಜ್ಜಿ ಕ್ಲೀನ್ ಮಾಡ್ತೀರಲ್ಲ, ಆ ರೀತಿಯಲ್ಲಿನೇ ನೀವು ಮಾಡಬೇಕು. ಹೇಗೆ ಪಾತ್ರೆನ ತಿಕ್ಕಿ 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 ನೀರು ಸರಿ ಹಾಕ್ತಿರೋ, ಪಾತ್ರೆ ತಿಕ್ಕಬೇಕಾದಾಗ್ಲೂ ನಿಮ್ಮ ಪಾಸ್ಟ್ ಲೈಫ್ ಇಂಪ್ರೆಷನ್ನ ತಿಕ್ಕು ಬಿಸಾಕ್ತಾ ಇದ್ದೀರಿ ಅಂತಾನೆ ಮಾಡ್ಬೇಕು. ಬಟ್ಟೆ ಒಗಿಬೇಕಾದ್ರೆ, ಬಟ್ಟೆ ಒಗೆಯಲ್ಲ ಬಿಡಿ, ಎಲ್ಲ ನಿಮ್ಮ ವಾಷಿಂಗ್ ಮಷಿನ್ ಕೆಲಸ ಮಾಡುತ್ತೆ. ಪಾತ್ರೆಗಳು ನಿಮ್ಮ ಮೇಡ್ ಮಾಡ್ತಾರೆ, ನಿಮ್ಮ ಮನೆ ಕೆಲಸದವ್ರು ಮಾಡ್ತಾರೆ, ನಿಮ್ಗೇನು ಉಳಿದಿಲ್ಲ. ಸೊ ನಿಮ್ಗೇನು ಉಳಿದಿಲ್ಲ, ಆದ್ರಿಂದ ನೀವು ಧ್ಯಾನದಲ್ಲಿ ಕುತ್ಕೊಂಡು ನೀವು ಹುಟ್ಟಿದ ದಿವಸದ ಎಷ್ಟು ಸ್ಮರಣೆ ಇದೆಯೋ ಆ ಸ್ಮರಣೆಯಿಂದ ಚೈಲ್ಡ್ಹುಡ್ ಅಲ್ಲಿ ಆದಂತ ಪ್ರಯತ್ನ ಪೂರ್ವಕವಾಗಿ ನೀವು ತೆಗೆದುಕೊಂಡು ಬರ್ಬೇಕು. ಮತ್ತೆ ಅಲ್ಲಿ ರಿಯಾಕ್ಟ್ ಮಾಡಿ ಎಲ್ಲ ಅಳ್ತಾ ಕುತ್ಕೊಂಡ್ಬಿಡ್ಬಾರ್ದು. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಇದ್ದವ್ರಿಗೆ ಬೈಬಾರದು. ಯಾಕಂದ್ರೆ ನಿಮ್ ಚೈಲ್ಡ್ಹುಡ್ ಅಲ್ಲಿ ಇರೋರು ಆಲ್ಮೋಸ್ಟ್ ಇವಾಗ ಇಲ್ಲ. ಸೊ ಹೀಗಾಗಿ ಅದು ಬಿಟ್ಟು ಹೋದ ಘಟನೆ, ಅದು ಸತ್ತು ಹೋದ ಘಟನೆಗಳನ್ನ ಮರಜೀವಿಸಿ ನಾವು ಮತ್ತೆ ಮತ್ತೆ ಬದುಕ್ತಾ ಇದೀವಿ. ಹೀಗಾಗಿ ಜೀವನದ ಆನಂದ ನಮ್ಮಲ್ಲಿ ಇರೋದ್ರಿಂದ ಸಾವಿನ ಭಯ ಇದೆ. ಸತ್ತು ಹೋಗಿರೋ, ಬಿಟ್ಟು ಹೋಗಿರೋ ಘಟನೆಗಳನ್ನೇ ನಾವು ಪುನರಾವರ್ತನೆಯಲ್ಲಿ ಬದುಕ್ತಾ ಇರೋದ್ರಿಂದ ನಿಜವಾದ ಜೀವನವನ್ನ ಬದುಕಿಲ್ಲ. ನೀವು ಅರಿವಿನಿಂದ ಬಂದಾಗ ನಾವು ಇವಾಗ ಆ ಪಾಸ್ಟ್ ನಿಮ್ಗೆ ಯಾವುದೇ ರೀತಿಯ ಲಾಭವನ್ನು ಕೊಡೋದಿಲ್ಲ. ಪಾಸ್ಟ್ ಇಂದ ಬರ್ಬೇಕಾಗಿರೋದು ವಿಸ್ಡಮ್ ಮಾತ್ರ. ನಾವೇನ್ ಮಾಡ್ತೀವಿ, ವಿಸ್ಡಮ್ ಬಿಟ್ಬಿಟ್ಟು ಪಾಸ್ಟ್ ಅಲ್ಲಿನೇ ಸಿನಿಮಾ ತರ ನೋಡ್ಕೊಂಡು ಅದರ ಇಂಪ್ರೆಷನ್ ತಗೊಂಡು ಆ ಇಂಪ್ರೆಷನ್ ಇಂದ ಫ್ಯೂಚರ್ ಅಲ್ಲಿ ಒಂದು ಭಯವನ್ನು ಸೃಷ್ಟಿ ಮಾಡ್ಕೊಳ್ತೀವಿ, ಒಂದು ಆಂಗ್ಸಿಟಿಯನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಹೀಗಾಗಿ ನಾವು ಪಾಸ್ಟ್ ಅಲ್ಲೂ ಪೂರ್ಣವಾಗಿಲ್ಲ, ಫ್ಯೂಚರ್ ಅಲ್ಲೂ ಪೂರ್ಣವಾಗಿಲ್ಲ, ಇಲ್ಲಿ ಬದುಕೇ ಇಲ್ಲ. ಬದುಕಿಲ್ದೆ ಇರೋದ್ರಿಂದ ಸಾವು ಬಂದಾಗ ಭಯ. ಸೊ ಹೀಗಾಗಿ ನೀವು ಎಷ್ಟು ಸ್ವಾರ್ಥಿ ಆಗ್ಬೇಕಂದ್ರೆ, ನಿಮ್ಮ ಜೀವನ ನೀವು ಮಾಡ್ಕೊಳ್ಳೋಷ್ಟು ಸ್ವಾರ್ಥಿ ಆಗಬೇಕು. ಅದಕ್ಕೆ ಒಂದು ಮೊದಲನೇ ಜೀವನ್ ಮುಕ್ತಿಯ ಮೊದಲನೇ ರೂಲ್, ಅದಕ್ಕೇನು ಹೇಳ್ತಾರೆ ಅಂತಂದ್ರೆ, ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಜಗತ್ ಭಾಡ್ಮೆ ಜಾಯೆ ಅಂತ. ಈ ಪ್ರಪಂಚ ಹಾಳಾಗೋಗ್ಲಿ, ನಮಗೂ ಸಂಬಂಧ ಇಲ್ಲ. ಅಂದ್ರೆ ಅಧ್ಯಾತ್ಮದ ಜಾಗೃತಿ ಆಗ್ಬೇಕಂದ್ರೆ ಪ್ರಪಂಚದ ವಿಷಯಗಳು ನಿಮಗೆ ಮ್ಯಾಟರ್ ಆಗ್ಬಾರ್ದು, ನೀವು ತಲೆ ಕೆಡಿಸ್ಕೋಬಾರ್ದು. ಅಧ್ಯಾತ್ಮ ಜೀವಿಗಳಿಗೆ ಹೇಳ್ತಾರೆ, ಶೇರ್ ಮಾರ್ಕೆಟ್ ಅಲ್ಲಿ ಇರೋರಿಗೆ ಹೇಳಲ್ಲ ನಾನು ಇದನ್ನು. ಸೊ ಅಧ್ಯಾತ್ಮ ಜೀವಿಗಳಿಗೆ ಪ್ರಪಂಚದಲ್ಲಿ ಏನಾಗತ್ತೆ, ಉಳಿದ ಪ್ರಪಂಚದ ಘಟನೆಗಳಲ್ಲಿ ಏನಾಗತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ಏನಾಗತ್ತೆ, ಯಾವ ದೇಶ ಯಾವ ಜೊತೆ ಜಗಳ ಆಡ್ತಾರೆ, ಏನ್ ರಾಜಕೀಯ, ನಿಮಗೆ ಪ್ರಪಂಚ ಎಂಟರ್ಟೈನಿಂಗ್ ಆಗಿರಬಾರ್ದು. ನಿಮ್ ಪ್ರಪಂಚವನ್ನೇ ನೀವು ಕೆಲಸ ಮಾಡ್ಕೊಳಕ್ ಆಗ್ಬೇಕು. ಓಕೆ, ಇಷ್ಟು ವಿಷಯನ ನೀವು ಮಾಡ್ಲೇಬೇಕು. ನಾನು ಇವತ್ತೇ ಆ ಸಾಧನೆ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ನೀವು ಈಗ ಹೋಗಿ ನಿಮ್ಮ ನೆನಪುಗಳನ್ನು ಹುಡ್ಕೊಂಡು ಹೋಗಿ ಮಾಡಿ. ನೀವು ಈ ವಾರದಲ್ಲಿ ಮಾಡಬೇಕಾದಂತ ಸಾಧನೆ ಅದು. ಇನ್ನ ಮುಂದೆ 5 ಸಾಧನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಪೇಪರ್ ಪೆನ್ ಇದ್ರೆ ಬರ್ಕೊಳಕ್ ಶುರು ಮಾಡಿ. 5 ಸಾಧನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಮಾಡೋದಕ್ಕೆ ಶುರು ಮಾಡಬೇಕು. ಮೊದಲನೇ ಸಾಧನೆ, ನೀವು 5 ಸತ್ಯಗಳನ್ನ ನೀವು ಒಪ್ಕೋಬೇಕು. ಒಪ್ಕೊಂಡಾಗ ಮಾತ್ರ ಭಯದಿಂದ ಮುಕ್ತಿ ಸಿಗತ್ತೆ. ಭಯದಿಂದ ಮುಕ್ತಿಯೇ ಜೀವನದ ಮುಕ್ತಿ. ಆ 5 ಸತ್ಯಗಳು ಎಟರ್ನಲ್ ಟ್ರುತ್. ಆ 5 ಸತ್ಯಗಳು, ಮೊದಲನೇ ಸತ್ಯ, ನನಗೆ ವೃದ್ಧಾಪ್ಯ ಬರುತ್ತದೆ ಮತ್ತು ಇದು ಸತ್ಯ. ಅದರ ಅರ್ಥ ಏನು, ನನಗೂ ವಯಸ್ಸಾಗತ್ತಪ್ಪ, ನಾನು ಮುದುಕ ಅಥವಾ ಮುದುಕಿ ಆಗ್ತೀನಿ, ಇದರಿಂದ ಯಾರು ತಪ್ಪಿಸ್ಕೊಳ್ಳಕ್ಕಾಗಿಲ್ಲ, ಆಗೋದು ಇಲ್ಲ. ಸೊ ನೀವು ಬರ್ಕೋಬೇಕಾಗಿರೋದೇನಂದ್ರೆ, ನನಗೂ ವೃದ್ಧಾಪ್ಯ ಬರುತ್ತದೆ, ಇದು ಸತ್ಯವಾದ ವಿಷಯ. ನೀವು
ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿನೇ ಒಪ್ಪಿಕೋಬೇಕಾದಂತ ವಿಷಯ. ನನಗೂ ವೃದ್ಧಾಪ್ಯ ಬರ್ತದೆ. ಯಾಕಂದ್ರೆ ಯಾವಾಗ ನೀವು ಸತ್ಯವನ್ನ ಒಪ್ಕೊಳ್ತೀರೋ ವಿವೇಕ ಜಾಗೃತಿ ಆಗತ್ತೆ. ವಿವೇಕ ಜಾಗೃತಿ ಆದಾಗ ನಿಮಗೆ ವಯಸ್ಸಾದಾಗ ಆ ಹೋರಾಟ ಇರೋದಿಲ್ಲ. ಅಯ್ಯೋ ನಂಗಿದು ಬೇಡ, ನಂಗಿದು ಬೇಡ ಅಂತ ಇರೋದಿಲ್ಲ. ಯಾಕಂದ್ರೆ ನಮ್ಮ ತಂದೆಗೂ ವಯಸ್ಸಾಗಿತ್ತು, ತಾಯಿಗೂ ವಯಸ್ಸಾಗಿತ್ತು, ಅಜ್ಜಗೂ ವಯಸ್ಸಾಗಿತ್ತು, ಅಜ್ಜಿಗೂ ವಯಸ್ಸಾಗಿತ್ತು. ಅವ್ರು ಹೇಗೋ ಬದುಕಿದ್ರು, ಅವ್ರು ಹೇಗೋ ದಾಟಿದ್ರು, ನಾವು ಹೇಗೋ ಬಿಹೇವ್ ಮಾಡಿದ್ವಿ, ಮುಗಿದೋಯ್ತು. ಆದ್ರೆ ನಮಗೂ ಕೂಡ ವಯಸ್ಸು ಆಗತ್ತೆ, ವೃದ್ಧಾಪ್ಯ ಬರುತ್ತೆ, ಬಂದೇ ಬರುತ್ತೆ. ಅದು ಜಗತ್ತಿನ ನಿಯಮ, ಅದು ದೇಹದ ನಿಯಮ. ಸೊ ಮೊದಲನೇದು ಸತ್ಯ, ಒಪ್ಕೋಬೇಕಾಗಿರೋ ಸತ್ಯ, ಮತ್ತೆ ಅದರ ಮೇಲೆ ನಿಮ್ಮ ವಿವೇಕ. ಎರಡನೇದು, ನಮಗೆ ರೋಗ ರುಜಿನಗಳು ಬರುತ್ತವೆ. ಈ ಶರೀರಕ್ಕೆ ರೋಗ, ಈ ಶರೀರ ಮತ್ತು ಮನಸ್ಸಿಗೆ ರೋಗಗಳು ಬರುತ್ತದೆ. ಇದು ಸತ್ಯ. ಅದನ್ನ ನೀವು ಒಪ್ಕೋಬೇಕು. ಅನ್ಕಾನ್ಶಿಯಸ್ ಅಲ್ಲಿ ಬಹಳಷ್ಟು ಜನರ ಹೋರಾಟ ಏನಂದ್ರೆ, ನಂಗೆ ಈ ನೋವು ಬೇಡ, ನಂಗೆ ಈ ರೋಗ ಬೇಡ, ನನಗೆ ಅದು ಹೋರಾಟ ನಡೀತಾನೇ ಇದೆ. ಇವತ್ತು ಆ ಹೋರಾಟ ನಿಲ್ಲಬೇಕು. ಸೊ ಎರಡನೇ ಸತ್ಯ ಏನು? ಈ ಶರೀರ ಮತ್ತು ಮನಸ್ಸಿಗೆ ಅಥವಾ ನನಗೆ ರೋಗಗಳು ಬರುತ್ತದೆ ಮತ್ತು ಅದು ಸಹಜ, ಸತ್ಯವಾದದ್ದು. ನಾನು ಅದನ್ನ ಒಪ್ಪಿಕೊಳ್ಳುತ್ತೇನೆ. ಈಗ ನೀವು ಅದ್ರ ಮೇಲೆ ವಿಚಾರ ಮಾಡ್ಬೇಕು. ಅದಕ್ಕೇನ್ ಸೊಲ್ಯೂಷನ್, ಹೇಗೆ, ಏನ್ ಮಾಡ್ಬೇಕು, ಅದರಿಂದ ಸೊಲ್ಯೂಷನ್ ಇದ್ರೆ ಅಪ್ಲೈ ಮಾಡೋದು. ಸೊಲ್ಯೂಷನ್ ಇಲ್ಲ ಅಂದ್ರೆ ಈ ಒಪ್ಪಿಕೊಳ್ಳುವಿಕೆ ಅತಿ ದೊಡ್ಡ ಆತ್ಮ ಸಾಕ್ಷಾತ್ಕಾರವನ್ನ ಕೊಡುತ್ತೆ, ಆತ್ಮಬಲವನ್ನ ಕೊಡುತ್ತೆ. ನಿನ್ನೆ ನಾವು ಆ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ಆತ್ಮಬಲವನ್ನ ಹೇಗೆ ಪಡ್ಕೋಬೇಕಂದ್ರೆ, ಈ 5 ಸತ್ಯಗಳನ್ನ ಯಾರು ಮೆಟ್ಟಿ ನಿಲ್ತಾರೋ, ಈ 5 ಸತ್ಯಗಳನ್ನ ಯಾರು ಅನುಷ್ಠಾನ ಮಾಡ್ತಾರೋ ಅವರಿಗೆ ಮಾತ್ರ ಆತ್ಮಬಲ ಗೋಚರ ಆಗತ್ತೆ. ಅಲ್ಲಿವರೆಗೂ ನಾವು ಮನೋಬಲದಲ್ಲಿ ಬದುಕ್ತಾ ಇದ್ದೀವಿ, ದೇಹ ಬಲದಲ್ಲಿ ಬದುಕ್ತಾ ಇದ್ದೀವಿ, ಮನೋಬಲದಲ್ಲಿ ಬದುಕ್ತಾ ಇದ್ದೀವಿ. ಹೀಗಾಗಿ ಅದು ದೇಹ ಬಲ ಇದ್ದಾಗಿರುತ್ತೆ, ಹೋದಾಗ ಹೋಗುತ್ತೆ, ಮನೋಬಲ ಇದ್ದಾಗಿರುತ್ತೆ, ಹೋದಾಗ ಹೋಗುತ್ತೆ. ಯಾಕಂದ್ರೆ ಅದು ಗ್ರಾಫ್ ಅಲ್ಲಿ ಒಳಪಟ್ಟಿದೆ. ಸೌಂದರ್ಯದ ಮೇಲೆ ನಿಮ್ ಗಮನ ಇದ್ರೆ ಸೌಂದರ್ಯ ಹೋಗುತ್ತೆ. ನಿಮ್ಮ ದೇಹದ ಶಕ್ತಿ ಮೇಲೆ ಬಲ ಇದ್ರೆ ದೇಹದ ಶಕ್ತಿ ಹೋಗುತ್ತೆ. ನಿಮ್ಮ ಮಾಂಸಖಂಡಗಳ ಮೇಲೆ ಬಲ ಇದ್ರೆ ಅದು ಒಂದು ದಿವಸ ಹೋಗುತ್ತೆ. ಸೊ ಅದು ಬದಲಾವಣೆ ಆಗುವಂಥದ್ದು. ಜರ, ವ್ಯಾಧಿ, ಮರಣಂಗ್. ಜರ ಅಂತಂದ್ರೆ ವಯಸ್ಸಾಗುವಂಥದ್ದು. ವಯಸ್ಸು ನಮ್ಮ ಎಲ್ಲರಿಗೂ ಆಗ್ತದೆ. ಈಗ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ, ಎಲ್ಲರೂ ಗಮನ ಕೊಟ್ಟು ಕೇಳಿ. ಏನು ವಿಷಯ ಅಂತಂದ್ರೆ, ಈ ಸಿದ್ಧಾರ್ಥ ಗೌತಮ ಅವನು ರಾಜ್ಕುಮಾರ. ಆ ರಾಜ್ಕುಮಾರ ಸಿದ್ಧಾರ್ಥ ಗೌತಮ ತುಂಬಾ ಚೆನ್ನಾಗಿದ್ದ. ಅವನು ನೋಡೋದಕ್ ಚೆನ್ನಾಗಿದ್ದ, ಅವನ ಬಾಡಿ ತುಂಬಾ ಚೆನ್ನಾಗಿತ್ತು, ಅವನ ಮೈಂಡ್ ಶಾರ್ಪ್ ಆಗಿತ್ತು. ಅವನು ಆಟ ಆಡ್ಬೇಕಾದಾಗ ಅವನ ಕಸಿನ್ಸ್ ಎಲ್ಲ, ದೇವದತ್ತ ಇತರೆ ಜನರು ಕೂಡ ಅವನು ಯಾವಾಗ್ಲೂ ಗೆಲ್ತಾ ಇರೋದ್ ನೋಡಿ ಈರ್ಷ್ಯೆ ಪಡ್ತಾ ಇದ್ರು. ಏನ್ ಯಾವಾಗ್ಲೂ ಇವನೇ ಗೆಲ್ತಾನೆ, ಎಲ್ಲ ಆಟದಲ್ಲಿ ಇವನೇ ಫಸ್ಟ್ ಬರ್ತಾನೆ ಅಂತ. ದಾಸರೆಲ್ಲ ಬೇಕು ಅಂತ ಸೋಲ್ತಾ ಇದ್ರು. ಬೇಕು ಅಂತ ಸೋಲ್ತಾ ಇದ್ರು ಕೂಡ ಸಿದ್ಧಾರ್ಥ ಗೌತಮ ಅವ್ರನ್ನ ಚಾಲೆಂಜ್ ಮಾಡ್ತಾ ಇದ್ದ, ಹೇಳ್ತಾ ಇದ್ದ, ನೀವು ಬೇಕು ಅಂತ ಸೋಲ್ಬೇಡಿ, ನೀವು ರಾಜ ಅಂತ ಹೇಳಿ, ರಾಜ್ಕುಮಾರ್ ಅಂತ ಬೇಕು ಅಂತ ಸೋಲೋಂಗಿಲ್ಲ, ನಿಮ್ಮ ಶೌರ್ಯ ಪ್ರದರ್ಶನ ಮಾಡಿ ಅಂತ, ಇಲ್ಲಾಂದ್ರೆ ನಿಮ್ಮನ್ನ ಆಚೆ ಹಾಕ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಗದರಿಸ್ತಾ ಇದ್ದ. ಹೀಗಾಗಿ ಅವ್ರಿಗೆ ಬೇರೆ ದಾರಿ ಇರ್ತಾ ಇರಲಿಲ್ಲ. ಅವನ ಜೊತೆ ಯುದ್ಧ ಮಾಡ್ತಾ ಇದ್ರು, ಮಲ್ಲ ಯುದ್ಧ ಮಾಡ್ತಾ ಇದ್ರು, ಕಬಡ್ಡಿ ಆಡ್ತಾ ಇದ್ರು, ಬಿಲ್ಲು ಬಾಣದ ಆಟ ಆಡ್ತಾ ಇದ್ರು. ಎಲ್ಲ ಆಟದಲ್ಲೂ ನ್ಯಾಚುರಲ್ ಆಗಿ, ಸಹಜವಾಗಿ ಸಿದ್ಧಾರ್ಥ ಗೌತಮ ಅವ್ರನ್ನೆಲ್ಲ ಸೋಲಿಸ್ತಾ ಇದ್ದ. ಅವ್ರ ಕಸಿನ್ಸಿಗೆಲ್ಲ ಹೊಟ್ಟೆ ಉರಿ. ಸೊ ಒಂದು ದಿವಸ ಆ ಗೌತಮ ಬುದ್ಧನಿಗೆ ಗರ್ವ ಬಂತು. ಇದು ಎಲ್ಲೂ ಕತೆ ಹೇಳಿಲ್ಲ ಅನ್ಸುತ್ತೆ. ಗರ್ವ ಬಂತು. ನಾನು ಎಲ್ಲರಿಗಿಂತ ಬ್ಯೂಟಿಫುಲ್ ಆಗಿದ್ದೇನೆ, ನಾನು ಎಲ್ಲವನ್ನೂ ಗೆಲ್ತೇನೆ, ಎಲ್ಲವೂ ನನ್ನ ಪರವಾಗಿದೆ ಅಂತ. ಈ ಗರ್ವದಲ್ಲಿನೇ ಅವ್ರ ತಂದೆನೂ ಕೂಡ ಹಾಗೆ ಬದುಕಿಸ್ತಾ ಇದ್ರು. ಸಮ್ಮರ್ ಅಲ್ಲಿದ್ದಾಗ ವಿಂಟರ್ ಅಲ್ಲಿದ್ದಾಗ ಸಮ್ಮರ್ ಪ್ಯಾಲೇಸು, ಯಾವಾಗ್ಲೂ ಅವನಿಗೆ ವಸಂತ ಕಾಲವೇ. ಅವನಿಗೆ ಸಮ್ಮರು, ವಿಂಟರು, ರೇನಿ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಯಾವಾಗಲೂ ವಸಂತ ಕಾಲದಲ್ಲಿ ಇದ್ರು. ಎಷ್ಟರ ಮಟ್ಟಿಗೆ ಸಿದ್ಧಾರ್ಥ ಗೌತಮನ ವೈಭವವನ್ನ ಬಣ್ಣಿಸ್ತಾರೆ ಅಂತಂದ್ರೆ, ಅವನು ರತಿ ಕ್ರೀಡೆ ಆಡಬೇಕಾಗಿ ಇದ್ದ ಸಮಯದಲ್ಲಿ ಅವನು ಆ ಪಲ್ಲಂಗದಿಂದ ಬಿದ್ರೆ 21 ಅಡಿ ಹೂಗಳನ್ನೇ ಹಾಕಿರ್ತಾರಂತೆ. ಹೂಗಳು 21 ಅಡಿ, ಆ ಹೂಗಳ ಮೇಲೆ ಬಿದ್ದು ಉರುಳಿ ಕೆಳಗಡೆ ಬರ್ತಾ ಇದ್ನಂತೆ. ಅಷ್ಟು ವೈಭೋಗದಲ್ಲಿದ್ದಂಥವನಿಗೆ ಒಂದು ದಿವಸ ಆ ಗರ್ವ ಮನೆ ಮಾಡಿತ್ತು. ಆ ಗರ್ವ ಮನೆ ಮಾಡಿದಾಗ ಅವನು ಅಚಾನಕ್ಕಾಗಿ ಆಚೆ ಹೋದಾಗ
ವಯಸ್ಸಾಗಿರೋರನ್ನ ನೋಡ್ದ, ರೋಗಿಗಳನ್ನ ನೋಡ್ದ, ಸತ್ತಿ ಹೆಣ ನೋಡ್ದ, ಸನ್ಯಾಸಿಗಳನ್ನ ನೋಡಿದಾಗ ಮೊದಲು ಬಂದ ಪ್ರಶ್ನೆ, ಅವನ ಗರ್ವ ಅಲ್ಲೇ ನಾಶ ಆಯಿತು. ಅವನಿಗೆ ಬಂದ ಶಾಕು, ಆ ವಯಸ್ಸು ನನಗೂ ಬರ್ತದ ಅಂತ. ಅವನ ಜೊತೆಗಿದ್ದವನು ಹೇಳ್ದ, ಹೌದು ಸ್ವಾಮಿ. ಫಸ್ಟ್ ಹೇಳೋದಕ್ಕೆ ಅವನು ಹೆದರ್ಕೊಳ್ತಾನೆ, ಬಟ್ ಅವನು ಇನ್ಸಿಸ್ಟ್ ಮಾಡಿದಾಗ, ಅವನಿಗೆ ತಾಕೀತು ಮಾಡಿದಾಗ ಅವನು ಹೇಳ್ತಾನೆ, ಹೌದು ಸ್ವಾಮಿ, ನನ್ನ ತಂದೆಗೂ ಬರ್ತದ, ಹೌದು ಸ್ವಾಮಿ, ನನ್ನ ಹೆಂಡತಿಗೂ ಬರ್ತದ, ಹೌದು ಸ್ವಾಮಿ, ನನಗೂ ಬರ್ತದ, ಖಂಡಿತ ಸ್ವಾಮಿ, ನಿನಗೂ ಬರ್ತದ, ಹೌದು ಸ್ವಾಮಿ, ನಮ್ಮ ಪ್ರಜೆಗಳಿಗೂ, ಮನುಷ್ಯನಾಗಿ ಹುಟ್ಟಿರೋವನಿಗೆ ವಯಸ್ಸಾಗೇ ಆಗತ್ತೆ ಸ್ವಾಮಿ. ಓಹೋ, ಈ ರೋಗ, ಇದನ್ನ ರೋಗ ಅಂತಾರೆ ಸ್ವಾಮಿ, ಈ ರೋಗ ನನಗೂ ಬರ್ತದ ಅಂತ. ಹೌದು ಖಂಡಿತ, ನನ್ನ ಹೆಂಡತಿಗೂ ಬರ್ತದ, ಹೌದು, ನನ್ನ ತಂದೆಗೆ ಖಂಡಿತ ಬರ್ತದೆ ಸ್ವಾಮಿ. ಓಹೋ, ಆಮೇಲೆ ಮೂರನೇದು ಸಾವು ನೋಡ್ತಾನೆ, ಸಾವು ನನಗೂ ಖಂಡಿತ, ನಿಮಗೂ ಬರ್ತದೆ, ನಿನ್ನ ಹೆಂಡತಿಗೂ ಬರ್ತದೆ, ನಿನ್ನ ತಂದೆಗೂ ಬರ್ತದೆ, ನಿನ್ನ ಪ್ರಜೆಗಳಿಗೂ ಬರ್ತದೆ ಸ್ವಾಮಿ ಅಂತ. ಹಾಗೆ ಹೇಳಿದಾಗ ಅವನ ಗರ್ವ ಛಿದ್ರವಾಗ್ತದೆ. ಅವನು ಮೌನಕ್ಕೆ ಜಾರುತ್ತಾನೆ. ಮೌನಕ್ಕೆ ಜಾರಿದ ಅಂತಂದ್ರೆ ಅವನಲ್ಲಿ ಪ್ರಜ್ಞೆ ಮತ್ತು ಅರಿವು ಸಾಕ್ಷಾತ್ಕಾರ ಆಗತ್ತೆ. ಆವಾಗ ಈ ಬದಲಾವಣೆಯನ್ನ ನಾನು ಹೇಗೆ ಗೆಲ್ಲಬೇಕು? ಆ ಗರ್ವ ಇತ್ತಲ್ಲ, ನಾನು ಈ ಬದಲಾವಣೆಯಿಂದ ವಂಚಿತನಾಗ್ಬಿಡ್ತೇನೆ. ಅವನು ಅತಿ ದೊಡ್ಡ ಸಾಧನೆ ಮಾಡ್ತಾನೆ. 5 ವರ್ಷ ತಪಸ್ ಮಾಡ್ತಾನೆ, 5 ವರ್ಷ ಘೋರ ತಪಸ್ ಮಾಡ್ತಾನೆ, ಜ್ಞಾನಾರ್ಜನೆ ಮಾಡ್ತಾನೆ. ಜ್ಞಾನಾರ್ಜನೆ ಮಾಡಿದಾಗ ಅವನಿಗೆ ಆಗುವಂತಹ ಸಾಕ್ಷಾತ್ಕಾರ ಏನು ಅಂತಂದ್ರೆ, ಈ ವಯಸ್ಸಾಗೋದನ್ನ ತಪ್ಸೋಕ್ಕಾಗೋದೇ ಇಲ್ಲ. ಮನುಷ್ಯನಿಗೆ ರೋಗ ಬರೋದನ್ನ ತಪ್ಸಕ್ಕಾಗೋದೇ ಇಲ್ಲ. ಮನುಷ್ಯನಿಗೆ ಸಾವು ಬರೋದನ್ನ ತಪ್ಸಕ್ಕಾಗೋದೇ ಇಲ್ಲ. ಹಾಗಾದ್ರೆ ನಾನು ಯಾವ ಚಕ್ರವರ್ತಿ? ಈ ತಪ್ಸಕ್ಕಾಗದೇ ಇರೋದು, ಅದಕ್ಕೆ ಸೊಲ್ಯೂಷನ್ ಹುಡುಕಿ ಕೊನೆಗೆ ಅವನು ಕೈ ಬಿಡ್ತಾನೆ, ಒಪ್ಕೊಳ್ತಾನೆ. ಒಪ್ಕೊಂಡಾಗ ಮಾತ್ರ ಅವನಲ್ಲಿ ನಿರ್ವಾಣ, ಅವನಿಗೆ ಒಂದು ಅತಿ ದೊಡ್ಡ ಸಾಕ್ಷಾತ್ಕಾರ ಆಗತ್ತೆ ಅಂತ. ಆ ಸಾಕ್ಷಾತ್ಕಾರದ ಭಾಗನೇ ನಿಮ್ಮ ಮುಂದೆ ಆಸ್ ಇಟ್ ಇಸ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವನಿಗೆ 5 ಸಾಕ್ಷಾತ್ಕಾರ ಆಗತ್ತೆ. ಅದರಲ್ಲಿ ಮೊದಲನೇದು, ನಮ್ಗೆಲ್ಲರಿಗೂ ವಯಸ್ಸಾಗತ್ತೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ, ಅದು ವಿಷ್ಣು ಅವತಾರ ಇರಲಿ, ರಾಮ ಅವತಾರ ಇರಲಿ, ಶಿವನ ಅವತಾರ ಇರಲಿ, ಗಣೇಶನ ಅವತಾರ, ಯಾರೇ ಈ ಭೂಮಿ ಮೇಲೆ ಹುಟ್ಟಿದ್ರೆ ಅವರಿಗೆ ವಯಸ್ಸಾಗತ್ತೆ, ಅವರಿಗೆ ರೋಗ ಬರುತ್ತೆ, ಅವರಿಗೆ ಸಾವು. ಈಗ ಅವರಿಗೆ ಅಂದಾಗ ನಾವು ಅವ್ರಿಗೆ ಅಂದ್ಕೋತೀವಿ, ನಮಗೆ ಹೇಳ್ಕೋಬೇಕು, ನನಗೆ ವಯಸ್ಸಾಗತ್ತೆ, ಹೌ ಮಚ್ ಐ ಆಮ್ ಪ್ರಿಪೇರ್ಡ್. ನನಗೆ ರೋಗ ಬರುತ್ತೆ, ವಾಟ್ ಐ ಕ್ಯಾನ್ ಡೂ, ಯು ಕಾನ್ ಡೂ ಎನಿಥಿಂಗ್. ನನಗೆ ಸಾವು ಬರುತ್ತೆ, ಹೌ ಮಚ್ ಐ ಆಮ್ ಪ್ರಿಪೇರ್ಡ್ ಫಾರ್ ಇಟ್. ಸಾವನ್ನ ಗೆದ್ದಿರೋರು ಇಲ್ಲಿ ಯಾರು ಇಲ್ಲ, ಭೂಮಿ ಮೇಲೆ ಯಾರು ಇಲ್ಲ, ಉಳಿದಿದ್ದೆಲ್ಲ ಪುರಾಣ ಪುಣ್ಯ ಕಥೆ. ಆದ್ರೆ ಮನುಷ್ಯನಿಗೆ ಸಾವನ್ನ ಗೆರಕ್ ಆಗ್ಲಿಲ್ಲ. 4ನೇದು, ನನ್ನ ಪ್ರೀತಿ ಪಾತ್ರರು ಏನಿದ್ದಾರಲ್ಲ, ನಾನು ಯಾರ ಮೇಲೆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಯಾವ ವಸ್ತುಗಳ ಮೇಲೆ ನನ್ನ ಅಟ್ಯಾಚ್ಮೆಂಟ್ ಇದೆ, ಯಾವ ವ್ಯಕ್ತಿಗಳ ಮೇಲೆ ನನ್ನ ಅಟ್ಯಾಚ್ಮೆಂಟ್ ಇದೆ, ಅವರು ಬದಲಾವಣೆಗೆ ಒಳಗಾಗುತ್ತಾರೆ. ಅವರು ಬದಲಾವಣೆಗೆ ಒಳಗಾಗುತ್ತಾರೆ. ಇದು 4ನೇ ಸತ್ಯ. ಪ್ರತಿಯೊಂದು ಬದಲಾಗತ್ತೆ. ಮುದ್ದಿನ ಮಗಳು ಇನ್ನೊಬ್ಬನ ಹೆಂಡತಿ ಆದ ಮೇಲೆ ಅವಳು ಬದಲಾಗ್ತಾಳೆ. ಮುದ್ದಿನ ಮಗಳು ಅವಳು ತಾಯಿ ಆದಾಗ ಅವಳು ಬದಲಾಗ್ತಾಳೆ. ಸೊ ವಸ್ತುಗಳು ಬದಲಾಗತ್ತೆ, ವ್ಯಕ್ತಿಗಳು ಬದಲಾಗ್ತಾರೆ, ಪರಿಸ್ಥಿತಿಯು ಬದಲಾಗತ್ತೆ. So everything is changes. The first one is we get old, accept it. How fast you accept it, that much relief you get, that much Atma Bala will increase. We all get the disease, the physical body, mental body, this manifestation will get disease. Nobody can escape the disease. So this is the second truth. Third truth is this mind body will die. Everyone will die. This is the third truth. If you want to conquer the fear, you have to work on these 5 truths. The 4th truth is our near and dear ones, our attachment to the things, people, they all change with time. ಎಲ್ಲರೂ ಕಾಲದಲ್ಲಿ ಬದಲಾಗ್ತಾರೆ. ನಮ್ಮದು ಯಾವುದು ಅಂತ ಉಳ್ಕೊಳ್ಳೋದಿಲ್ಲ. ಮದುವೆ ಆದ ನಂತರ ಪ್ರೀತಿಸುವ ಗಂಡ 30 ವರ್ಷ ಆದ್ಮೇಲೆ ಏನಾಯ್ತು? ಅವನ ಆ ಪ್ರೀತಿಯಲ್ಲಿ ಇಲ್ಲ, ಬದಲಾಗ್ತಾ ಇದೆ. ಹುಟ್ಟಿದ ಮಕ್ಕಳಿದ್ದ ಆ ಮಗು ಬೆಳೀತಾ ಏನಾಯ್ತು? ದಟ್
ಮಗು ರಿಮೈಂಡ್ ನೋ ಸೇಮ್. ಆ ಮಗನೂ ಬದಲಾದ, ಆ ಮಗಳು ಬದಲಾದ್ದು. ಆ ಮುದ್ದಿನ ಮಗಳು ತಾಯಿ ಆದ್ಮೇಲೆ ಬೇರೆ ತರ ಬಿಹೇವ್ ಮಾಡೋದು, ಇನ್ನೊಬ್ಬನ ಹೆಂಡತಿ ಆದ್ಮೇಲೆ ಅವಳ ಬಿಹೇವಿಯರ್. ನಮ್ಮ ಜೊತೆಗಿದ್ದವರು ಕೂಡ ಬದಲಾಗ್ತಾ ಇದ್ದಾರಪ್ಪ. ಈ 4ನೇ ಸತ್ಯವನ್ನ ನಾವು ಇವತ್ತು ಒಪ್ಪಿಕೊಳ್ಳಬೇಕು, ಸಂತೋಷದಿಂದ ಒಪ್ಪಿಕೊಳ್ಳಬೇಕು. ಕೊನೆಗೆ 5ನೇ ಸತ್ಯ, ಲಾ ಆಫ್ ಇಂಪರ್ಮನೆನ್ಸ್. ಎಲ್ಲವೂ ಅನಿಶ್ಚಿತತೆಯಿಂದ ಕೂಡಿದೆ. ಇದರಲ್ಲಿ ಯಾವುದೂ ನಿಶ್ಚಿತತೆ ಇಲ್ಲ. ಎಲ್ಲೂ ಕೂಡ ದೇರ್ ಇಸ್ ನೋ ಸರ್ಟೆನಿಟಿ ಇನ್ ದಿಸ್ ಲೈಫ್. There is no certainty to the body. There is no certainty to the mind. There is no certainty to the time. There is no certainty to the world, manifested world. Everything is uncertain, ever changing, impermanent. This is the 5th truth. ಯಾವಾತನು, the one who contemplates, acts, accepts, and live with the wisdom of this truth and this truth of realization, he only conquers the fear. ಯಾವಾತನು ಈ 5 ಸತ್ಯಗಳನ್ನು ಒಪ್ಪಿಕೊಂಡು ಬದುಕ್ತಾನೋ ಅವನಿಗೆ ಆತ್ಮಬಲ ವೃದ್ಧಿ ಆಗುತ್ತೆ. ನಾನು ಅದನ್ನ ಸಮಾಧಾನ ಕೇಳ್ತಾ ಇದ್ದೀನಿ. ಆತ್ಮಬಲ ಖಂಡಿತ ಬರ್ತದೆ. ಯಾವಾಗ ದೇಹ ಬಲ ಮನೋಬಲ ಬಿದ್ದೋಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಶರೀರಕ್ಕೆ ವಯಸ್ಸಾಗತ್ತೆ ಅಂತ ಗೊತ್ತಾಗತ್ತೆ. ವಯಸ್ಸಾಗೋದ್ರ ಅರ್ಥ ದುರ್ಬಲ ಆಗೋದು ಅಂತ. ವಯಸ್ಸಾಗತ್ತೆ ಅನ್ನೋದು ಅರ್ಥ ದುರ್ಬಲವಾಗುವುದು ಮತ್ತೆ ಡಿಪೆಂಡೆಂಟ್ ಆಗುವಂಥದ್ದು. ಈ ಡಿಪೆಂಡೆನ್ಸಿನ ಯಾರು ಆ ಡಿಪೆಂಡೆನ್ಸಿ ಬರಬಾರ್ದು ಅಂತ. ಮತ್ತೆ ನಾವೇನ್ ಮಾಡಿದೀವಿ ಅಂತಂದ್ರೆ, ನಮಗೆ ರೋಗ ಬರ್ತದೆ, ನಾವು ನೋಡ್ತೀವಿ ಇನ್ನೊಬ್ಬನ ರೋಗಿ. ಯಾವ ರೀತಿ ಗೌತಮ ಇನ್ನೊಬ್ಬರನ್ನ ನೋಡಿ ಅನ್ಕೊಂಡ ತಾನೊಬ್ಬನೇ ಸರ್ವಶ್ರೇಷ್ಠ, ಇನ್ನೊಬ್ರು ಮಾತ್ರ ಸೋಲ್ತಾರೆ ಅಂತ. ಆವಾಗ ಅವನು ಹೇಳ್ತಾನೆ, ಇನ್ನೊಬ್ರು ಸೋಲ್ತಾರಲ್ಲ, ನೀವು ಕೂಡ ಸೋಲ್ತೀರಿ ಅಂತ. ಸೊ ನಮ್ಮಲ್ಲಿ ಆ ಭಾವ ಇದೆ. ಕಷ್ಟ ಇನ್ನೊಬ್ರಿಗೆ ಮಾತ್ರ ಬರುತ್ತೆ, ಇನ್ನೊಬ್ರಿಗೆ ಮಾತ್ರ ವಯಸ್ಸಾಗತ್ತೆ, ಇನ್ನೊಬ್ರಿಗೆ ಮಾತ್ರ ರೋಗ ಬರುತ್ತೆ. ನಮ್ಗಂತೂ ಆ ರೋಗನೇ ಬರಲ್ಲಪ್ಪ, ನಾವು ತುಂಬಾ ಚೆನ್ನಾಗಿದ್ದೀವಿ. ಅಯ್ಯೋ ನಾವು ವಯಸ್ಸಾದ ಹಿಂಗ ಆಡೋದಿಲ್ಲಪ್ಪ, ನಾವು ತುಂಬಾ ಚೆನ್ನಾಗೇ ಇದ್ದೀವಿ. ಓ ನಾವು ಅವ್ರ ಮಗಳ ಕೈ ಕೊಟ್ಲಾ, ನಮ್ಮ ಮಕ್ಕಳು ಹಂಗೆಲ್ಲ ಮಾಡಲ್ಲಪ್ಪ, ನಾವು ತುಂಬಾ ಚೆನ್ನಾಗಿದ್ದೀವಿ. ಓಹೋ ಅದೆಲ್ಲ ಅವ್ರ ಮನೇಲಿ ಸತ್ತೋದ್ರೆ ನಮ್ಮಲ್ಲಿ ಯಾರು ಸಹಿಯಲ್ಲಪ್ಪ, ನಾವು ತುಂಬಾ ಚೆನ್ನಾಗಿದ್ದೀವಿ. ಈ ತುಂಬಾ ಚೆನ್ನಾಗಿದ್ದೀವಿ ಅನ್ನೋ ಮೇಕಪ್ ನಲ್ಲಿ ನಾವು ಮುಚ್ಚಿ 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 ನಮ್ಮ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ಗಟ್ಟಿ ಮಾಡಿ ಇಟ್ಬಿಟ್ಟಿದೀವಿ. ಹಿಂಗಾಗಿ ನಿಮ್ಮ ಅನ್ಕಾನ್ಶಿಯಸ್ ಮೈಂಡ್ ಕೊಬ್ಬುತ್ತಾ ಇದೆ. ಸೊ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಈ ಫಿಯರ್ಸ್ ನ ಆಚೆ ತೆಗೆದುಕೊಂಡು ಬರಬೇಕು. ಆತ್ಮಬಲದಿಂದ ಈ ಸತ್ಯವನ್ನ ಒಪ್ಪಬೇಕು. ಒಪ್ಪು ಅಂತ ಅನ್ನೋದು ಬಲವಂತದ ಒಪ್ಪಿಕೆ ಅಲ್ಲ, ಜ್ಞಾನದ ಬೆಳಕಿನಲ್ಲಿ, ಅರಿವಿನಲ್ಲಿ ಈ ಸತ್ಯವನ್ನ ಒಪ್ಕೊಂಡು ಬದುಕಬೇಕು. ಯಾವಾಗ ಒಪ್ಕೊಂಡು ಬದುಕ್ತಿರೋ, ನಿಮ್ಮ ಜೊತೆಗಿರೋರು ಇಲ್ಲ ಅಂತಂದಾಗ್ಲೂ ದುಃಖ ಆಗೋದಿಲ್ಲ. ನಿಮ್ಮ ಜೊತೆ ಹುಟ್ಟಿ ಬಂದವರು ಅಲ್ಲಿ ಇಲ್ಲ ಅಂದಾಗೂ ದುಃಖ ಆಗೋದಿಲ್ಲ. ನಿಮ್ಮ ಕಟ್ಕೊಂಡವ್ರು ನಿಮ್ಮನ್ನು ಬಿಟ್ಟು ಹೋದಾಗೂ ದುಃಖ ಆಗೋದಿಲ್ಲ. ದುಃಖ ಆಗೋದು ಅಜ್ಞಾನ ವಶಾತ್. ಈ ಅಜ್ಞಾನ ಯಾವುದರಿಂದ ಬರುತ್ತೆ? ಈ 5 ಸತ್ಯಗಳನ್ನ, ಪ್ರಪಂಚದಲ್ಲಿ ನಡೆಯುವ 5 ಸತ್ಯ. ಇದು ಬುದ್ಧ ಹೇಳಿದಕ್ಕಲ್ಲ, ಇದು ಶಿವ ಹೇಳಿದಕ್ಕಲ್ಲ, ಇದು ಶಂಕರ ಹೇಳಿದಕ್ಕಲ್ಲ, ಇದು ಮಧ್ವ ಬಸವ ಇವ್ರು ಹೇಳಿದಕ್ಕಲ್ಲ. ಇದು ಕಣ್ಣು ಮುಂದೆ ಕಾಣಿಸುವಂತಹ ಸತ್ಯ, ನಮ್ಮ ಜೀವನದ ಒಡನಾಟದಲ್ಲಿ ನಾವು ನೋಡಿರುವಂತಹ ಸತ್ಯ. ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿಗಳು ಇವಾಗಿಲ್ಲ, ಅವ್ರ ಮುಂದೆ ಇರೋದೇ ಇಲ್ಲ. ಸೊ ಆ ಸತ್ಯಗಳ ಜೊತೆ ನಾವು ಬದುಕ್ತಾ ಇದ್ರು ಕೂಡ ನಮ್ಮ ಮನಸ್ಸು ಏನ್ ಮಾಡುತ್ತೆ? ಮರೆಮಾಚುತ್ತೆ. ಆ ಮರೆಮಾಚಿದ್ದೆಲ್ಲವೂ ಕೂಡ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಸೇರುತ್ತೆ. ಆ ಅನ್ಕಾನ್ಶಿಯಸ್ ಮೈಂಡ್ ನಿಮ್ಮ ಜೀವನವನ್ನ ನಡೆಸುತ್ತೆ. ಆವಾಗ ಭಯ 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 ಯಾವುದು? ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಅದು ಸಾರ್ವಜನಿಕ ಸತ್ಯ. ಅದು ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಆರೋಗ್ಯ ಬರುತ್ತೆ, ಆರೋಗ್ಯ ಹೋಗುತ್ತೆ. ಮನಸ್ಸು ಒಂದ್ ದಿವಸ ವ್ಯಾಕುಲವಾಗಿರುತ್ತೆ, ಒಂದ್ ದಿವಸ ಶಾಂತವಾಗಿರುತ್ತೆ. ಲಾ ಆಫ್ ಇಂಪರ್ಮನೆನ್ಸ್ ಆಗ್ತಾನೆ ಇರುತ್ತೆ. ನಮ್ಮ ನನ್ಗೆ ನಿಯರ್ ಅಂಡ್ ಡಿಯರ್ ಒನ್ಸ್ ಅವ್ರು ಇರ್ತಾರೆ, ಸಾಯ್ತಾರೆ. ಮತ್ತೆ ಅನ್ನೋನ್, ಅನ್ನೋನ್ ಬಗ್ಗೆ ಯಾಕೆ ಭಯ? ಹುಟ್ಟೋಕ್ಕಿಂತ ಮುಂಚೆ ನೀವ್ ಎಲ್ಲಿದ್ರಿ ಕಂಟೆಂಪ್ಲೇಟ್ ಮಾಡ್ಬೇಕು. ಸತ್ ಮೇಲೆ ಎಲ್ಲಿ ಹೋಗ್ತೀನಿ ಅಂತ ಧ್ಯಾನ ಮಾಡೋ ಬದಲು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ರಿ ಅಂತ ಧ್ಯಾನ ಮಾಡ್ಬೇಕು. ಮತ್ತೆ ಬಹಳ ಇಂಪಾರ್ಟೆಂಟ್, ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ ಅಂತ ಧ್ಯಾನ ಮಾಡಬೇಕು ಅನ್ನೋದ್ರ ಅರ್ಥ ಉತ್ತರವನ್ನ ಹುಡುಕೋದಲ್ಲ, ಪ್ರಶ್ನೆಯನ್ನ ಕಳ್ಕೊಳ್ಳೋದು ಅಂತ. ಸತ್ತ ನಂತರ ಎಲ್ಲಿ ಹೋಗ್ತೀನಿ ಅಂತ ಉತ್ತರವನ್ನ ಹುಡ್ಕೊಳ್ಳೋದಲ್ಲ, ಪ್ರಶ್ನೆಯನ್ನ ಕಳ್ಕೊಳ್ಳೋದು. ಇಡೀ ಜೀವನ ಪ್ರಶ್ನೆಯನ್ನ, ಉತ್ತರವನ್ನ ಕಂಡುಕೊಳ್ಳೋದಲ್ಲ, ಪ್ರಶ್ನೆಗಳನ್ನ ಡಿಸಾಲ್ವ್ ಮಾಡ್ಕೊಳ್ಳೋಂಥದ್ದು. ಸೊ ಇನ್ನೊಂದು ಸಾರಿ ಹೇಳ್ತೇನೆ, ನಾವು ಇಲ್ಲೆಲ್ಲ ಯಾರಿದ್ದೀರಿ? ನಾನು ಪಾಠ ಮಾಡುವ ನಾನು, ಪಾಠ ಕೇಳುವವರು ನೀವು. ಉಪನಿಷತ್ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಬಂದವರೆಲ್ಲ, ಹುಟ್ಟಿದವರಿಗೆಲ್ಲ ವಯಸ್ಸಾಗತ್ತೆ. ಮನುಷ್ಯ ಶರೀರಕ್ಕೆ, ಮನಸ್ಸಿಗೆ ರೋಗ ಬರುತ್ತದೆ, ಸಾವು ಬಂದೇ ಬರುತ್ತದೆ.
ನಮ್ಮ ಹಿತ ಜನರು, ಡಿಯರ್ ಅಂಡ್ ಡಿಯರ್ ಒನ್ಸ್, ಅವರು ಬದಲಾಗ್ತಾರೆ, ಕಾಲಾಂತರಕ್ಕೆ ಬದಲಾಗ್ತಾರೆ, ಮತ್ತು ಬದಲಾವಣೆ ಜಗತ್ತಿನ ನಿಯಮ. ಈ 5 ಸತ್ಯಗಳು ಯಾವತ್ತೂ ಬದಲಾಗೋದಿಲ್ಲ. ಈ ಬದಲಾಗದೇ ಇರೋ ಈ 5 ಸತ್ಯಗಳ ಮೇಲೆ ನಾವು ಸಾಧನೆ ಮಾಡಿದಾಗ ಮಾತ್ರ ಪೂರ್ಣವಾದಂತಹ ಭಯ ಮುಕ್ತರಾಗ್ತೇವೆ. ಯಾಕೆಂದ್ರೆ ಅಲ್ಲಿ ವೈರಾಗ್ಯ ಬರ್ತದೆ. ವೈರಾಗ್ಯ ಅಂದ್ರೆ ನಿಮ್ಗೊಂದು ಕೆಟ್ಟ ಆಲೋಚನೆ ಇದೆ, ಅದಕ್ಕೆ ಐಸ್ ಕ್ರೀಮ್ ತಿನ್ಬಾರ್ದು ಅನ್ನೋದು ವೈರಾಗ್ಯ. ಐಸ್ ಕ್ರೀಮ್ ತಿನ್ಬಾರ್ದು ಅನ್ನೋದು ವೈರಾಗ್ಯ ಅಲ್ಲ. ಐಸ್ ಕ್ರೀಮ್ ತಿನ್ನಿ, ಅದರಿಂದ ನೆಗಡಿ ಬಂದಾಗ ಒದ್ದಾಡಬಾರ್ದು ಅನ್ನೋದಕ್ಕೆ ವೈರಾಗ್ಯ. ಐಸ್ ಕ್ರೀಮ್ ತಿನ್ಬಾರ್ದು ಅಂತ ವೈರಾಗ್ಯ ಹೇಳೋದಿಲ್ಲ. ವೈರಾಗದ ಅರಿವು ಅಂತಂದ್ರೆ ಐಸ್ ಕ್ರೀಮ್ ತಿಂದ್ರೆ ನಂಗೆ ನೆಗಡಿ ಆಗ್ತದೆ, ಅದರಿಂದ ತೊಂದರೆ ಆಗ್ತದೆ. ನಾ ತೊಂದರೆ ಒಪ್ಕೋತೀನಿ ಅಂದ್ರೆ ತಿನ್ನಿ ಅಂತ ಹೇಳುತ್ತೆ ಅಧ್ಯಾತ್ಮ. ತಲೆ ಕೆಡಿಸ್ಕೋಬೇಡಿ, ತಿನ್ನಿ, ಅದು ಆತ್ಮಬಲ ಅಂತ. ನಮಗೆ ಐಸ್ ಕ್ರೀಮು ಬೇಕು, ಬಟ್ ಅದರಿಂದ ಆಗುವ ನೋವು ಬರಬಾರ್ದು. ಇದು ಮನುಷ್ಯನ ಅತಿ ದೊಡ್ಡ ಮೂರ್ಖತನದ ಅಭಿಲಾಷೆ ಅಂತ. ಮದುವೆ ಆಗ್ತೀನಿ ಆದ್ರೆ ಹೆಂಡತಿ ಕಾಟ ಕೊಡಬಾರ್ದು. ಮದುವೆ ಆಗ್ತೀನಿ, ಗಂಡನನ್ನ ಜಬರ್ದಸ್ತ್ ಮಾಡಬಾರ್ದು. ಹೌದು, ಹಂಗ ಆಗೋದೇ ಇಲ್ಲ. ಎವ್ರಿಥಿಂಗ್ ಕಮ್ಸ್ ವಿತ್. ಅದಕ್ಕೆ ಎಷ್ಟರ ಮಟ್ಟಿಗೆ ಈ ಸತ್ಯ ನಿಮಗೆ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಮುಂದಿನ ಜನ್ಮ. ಅದಕ್ಕೆ ಬುದ್ಧ ಯೋಚನೆ ಮಾಡ್ತಾನೆ, ಇದಕ್ಕೆ ಹೌ ಟು ಪುಟ್ ಎನ್ ಎಂಡ್. ಇದಕ್ಕೆ ಹೆಂಗಪ್ಪ ನಾವು ಎಂಡ್ ಹಾಕ್ಬೇಕು ಅಂತಂದ್ರೆ ಅವ ಹೇಳ್ತಾನೆ, ಹುಟ್ಟು ತೆಗೆದುಕೊಳ್ಳದೆ ಇರೋದೇ ಇದರದ್ದು ಒಂದು ಸೊಲ್ಯೂಷನ್. ಅಂದ್ರೆ ನೆಕ್ಸ್ಟ್ ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಜನ್ಮ ತಗೋಬಾರ್ದು. ಯಾಕಂದ್ರೆ ಜನ್ಮ ತಗೊಂಡ್ರಿ ಅಂದ್ರೆ ಜರ ವ್ಯಾಧಿ ಮರಣಂ ಕಟ್ಟಿಟ್ಟ ಬುತ್ತಿ. ಸೊ ಹುಟ್ಟೋದೇ ಎಲ್ಲ ಮೂಲದ ಸಮಸ್ಯೆ. ಹುಟ್ಟಬಾರದು ಅಂತಂದ್ರೆ ಹುಟ್ಟಿಗೆ ಕಾರಣ ಆಗುವಂತಹ ಆಸೆಗಳು, ಆಮಿಷಗಳು, ವಾಸನಗಳು, ಸಂಸ್ಕಾರಗಳು, ಅವುಗಳ ಶುದ್ಧಿ ಆಗಬೇಕು. ಅವುಗಳ ಶುದ್ಧಿ ಆಗಬೇಕು ಅಂದ್ರೆ ಅಧ್ಯಾತ್ಮ ಸಾಧನೆ ಮಾಡಬೇಕು. ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂದ್ರೆ ಅರಿವಿನ ಬದುಕನ್ನು ಶುರು ಮಾಡಬೇಕು. ಅರಿವಿನ ಬದುಕನ್ನು ಶುರು ಮಾಡಬೇಕಂದ್ರೆ ದೇಹ ಮನಸ್ಸಿನ ಇಂಪರ್ಮನೆನ್ಸ್ ಮೇಲೆ ನಮಗೆ ವ್ಯಾಕರಿಕೆ ಬರಬೇಕು. ಪ್ರಪಂಚದಲ್ಲಿ ನಡವಳಿಕೆಯ ಮೇಲೆ ವಾಕರಿಕೆ ಬರಬೇಕು. ಸಂಬಂಧಗಳಲ್ಲಿ ಇರುವಂತಹ ನ್ಯೂನತೆಗಳ ಮೇಲೆ ವಾಕರಿಕೆ ಬರಬೇಕು. ನಮ್ಮ ದೇಹದಲ್ಲಿರುವ ಕೊರತೆಗಳ ಮೇಲೆ ವಾಕರಿಕೆ ಬರಬೇಕು. ನಮ್ಮ ಮನಸ್ಸಿನ ಲಂಪಟತನದ ಮೇಲೆ ವಾಕರಿಕೆ ಬರಬೇಕು. ಆ ವಾಕರಿಕೆ ಬಂದ್ರೆ ಮಾತ್ರ ಮನಸ್ಸು, ನಾವು ಅನ್ಕೊಳ್ತೇವೆ ನಮ್ಮ ಮುಂದಿನ ಜನ್ಮ ಬೇಡ ಅಂತ. ಇಲ್ಲ ಅಂದ್ರೆ ಸುಮ್ಮನೆ ಅಗರಬತ್ತಿ ಹಚ್ಚಿ ದೇವ್ರ ಮುಂದೆ ಹೇಳಬೇಕಾದಾಗ ಹೇಳ್ತೀವಿ, ನಂಗೆ ಮುಂದಿನ ಜನ್ಮ ಬೇಡಪ್ಪ, ಮುಂದಿನ ಜನ್ಮ ಬೇಡ, ಇದೇ ಜನ್ಮ ಕೊನೆ ಆಗ್ಲಿ ಅಂತ ನಾವು ಹೇಳ್ತೀವಿ. ಬಟ್ ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮ್ಗೆ ಅಕ್ಸೆಪ್ಟೆನ್ಸ್ ಇಲ್ಲ. ಇದನ್ನ ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಹೇಳ್ತೀವಿ. ಚೆನ್ನಾಗೋದ ತಕ್ಷಣ ಅದೇ ಅಗರಬತ್ತಿನ ಮುಚ್ಚಿಟ್ಬಿಟ್ಟು ದೇವ್ರೆ ತುಂಬಾ ಚೆನ್ನಾಗಿದ್ದೀವಿ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ನಾವು ಹಾಗೆ ಮಾಡುವಂತ ಜನ. ಚೆನ್ನಾಗಿದ್ದಾಗಿನ ಪ್ರಾರ್ಥನೆ ಬೇಡ, ಚೆನ್ನಾಗಿಲ್ಲ ಅಂದಂಗೆ ಪ್ರಾರ್ಥನೆ. ಯಾವಾಗ ಸ್ಪಿರಿಚುವಲಿ ಅವಕನ್ ಆಗ್ತೀವೋ, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ, ಎಲ್ಲವೂ ಬದಲಾಗತ್ತೆ, ಎಲ್ಲರೂ ಬದಲಾಗ್ತಾರೆ. ಅದರ ಸತ್ಯದ ಜೊತೆಗೆ ನಾನು ಬದುಕ್ತೇನೆ. ನನ್ನಲ್ಲಿ ಆ ಬದಲಾವಣೆಯ ಪರಿಣಾಮ ಬೀಳೋದಿಲ್ಲ. ಇದನ್ನ ಯಾರು, ಅದಕ್ಕೇನೆ ಇಲ್ಲಿಂದ ಎಚ್ಚರವಾಗಿರಿ. ಮಹಾಸಮಾಧಿಯಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾಗತ್ತೆ ಇಲ್ಲಿಂದ ಇದು ವೀರ ಮಾರ್ಗ ಅಂತ. ನೀವೇನಾದ್ರೂ ಹೆದರ್ಪುಕ್ಕರಾಗಿದ್ರೆ ಇನ್ನೂ ಒಂದು 100 ಜನ್ಮ ತೆಗೆದುಕೊಂಡು ಬನ್ನಿ, ಅವಾಗ ಯಾರೋ ಒಬ್ಬ ಗುರು ಸಿಗ್ತಾನೆ, ಅವಾಗ ಯಾರೋ ಪಾಠ ಮಾಡ್ತಾನೆ. ಬಟ್ ಇದೇ ಜನ್ಮ ನನ್ನ ಕೊನೆ ಅಂತ ಸಂಕಲ್ಪ ಮಾಡೋಂಗಿದ್ರೆ ಇದು ವೀರ ಜನ್ಮ ಅಂತ. ನೀವು ಎಲ್ಲ ದೊಡ್ಡ ಹೆದರ್ಪುಕ್ಕರು. ಯಾಕಂದ್ರೆ ನಿಜವಾಗ್ಲೂ ಮುಂದಿನ ಜನ್ಮ ಬೇಡ ಅನ್ನೋನು ಅಲ್ಲಿ ಒಬ್ಬ ಸೈನಿಕ ಆಗಿ ಹೋಗ್ತಾನೆ, ವೀರ ಯೋಧ ಆಗಿ ಹೋಗ್ತಾನೆ, ದೇಶಕ್ಕೋಸ್ಕರ ಆತ್ಮ ಸಮರ್ಪಣೆ ಮಾಡ್ತಾನೆ, ದೇಹ ಸಮರ್ಪಣೆ ಮಾಡ್ತಾನೆ. ಆ ತ್ಯಾಗದ ಬಲದಿಂದ ಅವನಿಗೆ ಜೀವನ್ ಮುಕ್ತಿ ಸಿಗುತ್ತೆ. ಬಟ್ ನಾವು ಸಿವಿಲಿಯನ್ಸ್, ನಾವು ಪ್ರಜೆಗಳು, ನಮ್ಮಲ್ಲಿ ಅಷ್ಟು ಧೈರ್ಯ ಇಲ್ಲ, ನಮಗೆ ಕ್ಷಾತ್ರ ಧರ್ಮ ನಮ್ಮಲ್ಲಿ ಇಲ್ಲ. ನಾನು ಒಂದು ಜೀವನಕ್ಕಾಗಿ ನಾನು ತ್ಯಾಗ ಮಾಡ್ತೇನೆ ಅನ್ನೋಂಥದ್ದಿಲ್ಲ. ಸಂಸಾರಕ್ಕೇನೆ ಏನು ತ್ಯಾಗ ಮಾಡಕ್ ರೆಡಿ ಇಲ್ದಿರೋರು ಇನ್ನ ದೇಶಕ್ಕೋಸ್ಕರ ದೇಹ ಏನ್ ತ್ಯಾಗ ಮಾಡ್ತೀವಿ ನೀವು? ಸೊ ಆ ಒಂದು ಅರಿವಿನಿಂದಾನೇ ಅವರೆಲ್ಲ ಸೈನಿಕರಾಗಿ ಹುಟ್ಟುತ್ತಾರೆ, ದೇಶವನ್ನು ಕಾಪಾಡ್ತಾ ಇರ್ತಾರೆ. ಅಥವಾ ಒಂದು ಆದರ್ಶಕ್ಕೋಸ್ಕರ ತಮ್ಮ ಜೀವನವನ್ನ ತ್ಯಾಗ ಮಾಡೋರಿದ್ದಾರೆ. ಸಾಧು ಸಂತರ ಜೀವನ ಅಂದ್ರೆ ತ್ಯಾಗವನ್ನ ಮಾಡೋದು ಅಂತ. ಈ ತ್ಯಾಗ ಅನ್ನೋದು ಅವರ ಬದುಕಿನ ಒಂದು ಬಹಳ ಮುಖ್ಯವಾದ ಅಂಗ. ಅದು ಫಾಸ್ಟ್ ನಮ್ಮ ಸನಾತನ ಧರ್ಮದಲ್ಲಿ ಕೇವಲ ಒಂದನ್ನು ಮಾತ್ರ ಹಿಡಿದಿಲ್ಲ, 100 ಆಯಾಮಗಳನ್ನು ಕಂಡ್ಕೊಂಡ್ರು ಜೀವನ್ ಮುಕ್ತಿಗೆ. ಅದರಲ್ಲಿ ಅತಿ ದೊಡ್ಡದು ತ್ಯಾಗ, ಅತಿ ದೊಡ್ಡದು ವೈರಾಗ್ಯ, ಅತಿ ದೊಡ್ಡದು ಜ್ಞಾನ. ಸೊ ಇವೆಲ್ಲವೂ ಅದರ ಜೊತೆಗೆ ನಾವು ಬದುಕ್ತಾ ಹೋಗಬೇಕು ಅನ್ನುವಂಥದ್ದು ವಿಷಯ.